Hi, hello friends. Welcome back to our channel Ashika Creations. ನಾನಿಲ್ಲಿ ಒಂದು ಬ್ಲೌಸ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ, ಸ್ಲೀವ್ಸ್ ಡಿಸೈನು. ಅದಕ್ಕೆ ನಾನು ಈ ಥರ ಪಿಕಾಕ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಮಟೀರಿಯಲ್ಸು ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇಷ್ಟೆಲ್ಲ ಮಟೀರಿಯಲ್ಸ್ ತೊಗೊಂಡಿದ್ದೀನಿ. ನೆಕ್ಸ್ಟು ಪಿಕಾಕ್ ಡ್ರಾ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಔಟ್ಲೈನ್ ಎಲ್ಲ ನಾನು ಚೈನ್ ಸ್ಟಿಚ್ಚಿಂದ ಮಾಡ್ಕೊತಾ ಇದ್ದೀನಿ. ಜರಿ ಥ್ರೆಡ್ ಯೂಸ್ ಮಾಡಿದ್ದೀನಿ ಚೈನ್ ಸ್ಟಿಚ್ಚಿಗೆ. ನೆಕ್ಸ್ಟು ಈ ಥರ ಫ್ಲವರ್ದು ಚಮಕಿ ತೊಗೊಂಡಿದ್ದೀನಿ. ಅದನ್ನು ಈ ಥರ ಬೀಡ್ಸ್ ಹೆಂಗೆ ಸ್ಟಿಚ್ ಮಾಡ್ಕೋತೀವಿ ಅದೇ ಥರ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಒಳಗಡೆ ಇನ್ನೊಂದು ಔಟ್ಲೈನ್ ಕೊಟ್ಟಿದ್ವಲ್ಲ ಪಿಕಾಕ್ಗೆ, ಅದಕ್ಕೆ ಶುಗರ್ ಬೀಡಿಂದ ಹಾಕ್ತಾ ಇದ್ದೀನಿ. ಶುಗರ್ ಬೀಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಪಿಕಾಕ್ಗೆ ಫಿಲ್ಲಿಂಗಿಗೆ ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. 8 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ನೀಡಲ್ಗೆ ಹಾಕಿ ಡಬಲ್ ಮಾಡಿಕೊಂಡ್ರೆ 16 ಎಳೆ ಆಯಿತು. ಇದನ್ನು ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡ್ತಾ ಪಿಕಾಕ್ನ ಫಿಲ್ ಮಾಡ್ಕೊತಾ ಇದ್ದೀನಿ. ಕ್ರಾಸಾಗಿ ಸ್ಟಿಚ್ ಮಾಡಿದರೆ ಪಿಕಾಕ್ದು ಲುಕ್ ಬರುತ್ತೆ. ಸೊ ನಾನಿಲ್ಲಿ ಕ್ರಾಸಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಡಿಸೈನರ್ ಬೀಡ್ ತೊಗೊಂಡಿದ್ದೀನಿ. ಅದನ್ನು ಈ ಸೆಂಟರಲ್ಲಿ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಥರ ಗಮ್ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಅದ್ರ ಸುತ್ತ 2 ಎಳೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ನಲ್ಲ 2 ಕಲರ್ದು, ಅದನ್ನು ಈ ಥರ 6 ಎಳೆ ಬ್ಲೂ ಕಲರ್ದು, ಇನ್ನೊಂದು ಬ್ಲೂ ಕಲರ್ ಇತ್ತಲ್ಲ ಅದು 2 ಎಳೆ ತೊಗೊಂಡು ಅದ್ರ ಸುತ್ತ ಈ ಥರ ಹಾಕೋತಾ ಹೋಗಬೇಕು. ನೆಕ್ಸ್ಟ್ ನಾನು ಡಿಸೈನರ್ ಬೀಡ್ ಹಾಕಿದ್ನಲ್ಲ ಅದ್ರ ಸುತ್ತ ಶುಗರ್ ಬೀಡ್ ಹಾಕ್ತಾ ಇದ್ದೀನಿ. ಶುಗರ್ ಬೀಡ್ ಹಾಕಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಸುತ್ತ ಪರ್ಲ್ ತಗೊಂಡಿದ್ದೀನಿ. ಪರ್ಲು ಅದು ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ನಾನು ಪರ್ಲ್ನ ಅದ್ರ ಸುತ್ತ ಹಾಕ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟೋನ್ ಚೈನ್ ತಗೊಂಡು ಅದನ್ನು ಗಮ್ ಹಾಕಿ ಈ ಥರ ಅದಕ್ಕೆ ಅಂಟಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅದ್ರ ಸುತ್ತ ಅದೇ ಡಬಲ್ ಕಲರ್ದು ಸಿಲ್ಕ್ ಥ್ರೆಡ್ ತಗೊಂಡು 6 ಎಳೆ ಬ್ಲೂ ಕಲರ್, ಇನ್ನೂ ಒಂದು ಲೈಟ್ ಬ್ಲೂ ಇತ್ತಲ್ಲ ಅದನ್ನ 2 ಎಳೆ ತಗೊಂಡು ಟೋಟಲ್ 8 ಎಳೆ ಮಾಡಿಕೊಂಡು ನೀಡಲ್ಗೆ ಹಾಕಿದೆ ಡಬಲ್ ಆಗುತ್ತೆ, 16 ಎಳೆ ಆಗುತ್ತೆ. ಅದನ್ನು ಈ ಥರ ಅದಕ್ಕೂ ಕ್ರಾಸಾಗಿ ಒಳಗಡೆ ಫಿಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಥರ ಕ್ರಾಸಾಗಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸಿಲ್ಕ್ದು ದೊಡ್ಡ ಬಾರ್ಡರ್ ಇರುತ್ತಲ್ಲ, ರೇಷ್ಮೆ ಸೀರೆ ಇದೆ ದೊಡ್ಡ ಬಾರ್ಡರ್ಗೆ ಈ ಪಿಕಾಕ್ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಫಿಲ್ಲಿಂಗ್ ಆದಮೇಲೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಮೇಲ್ಗಡೆ ಪುಚ್ಚಕ್ಕೆ ಈ ಥರ ತಗೊಂಡು ಉಲ್ಟಾ ಸುತ್ಕೋಬೇಕು. ಸೂಜಿಗೆ ಉಲ್ಟಾ ಸುತ್ಕೊಂಡು ಈ ಥರ ಕೆಳಗಡೆ ಎಳ್ಕೊಂಡು ನಮ್ಮದು ನಾಟು ಬೀಳುತ್ತೆ. ಈ ಥರ ನೀಟಾಗಿ ಕಾಣಿಸುತ್ತೆ. ಇವಾಗ ಕೊಕ್ಕಿಗೆ ಸ್ಟ್ರೈಟಾಗಿ ಒಂದು ದಾರ ತೊಗೊಂಡೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕ್ರಾಸಾಗಿ ಈ ಥರ ಹಾಕ್ಕೊಂಡ್ರೆ ನಮ್ಮದು ಪಿಕಾಕ್ದು ಕುಕ್ ಆಗುತ್ತೆ.
ನೆಕ್ಸ್ಟ್ ಒಳಗಡೆ ನಾನು ಇಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ. 2 mm ಬೀಡ್ಸ್ ತೊಗೊಂಡಿದ್ದೀನಿ. ಒಂದು 4 ಹಿಡಿಸುತ್ತೆ ಅಷ್ಟೇ ಇದಕ್ಕೆ ಬೀಡು. ನೆಕ್ಸ್ಟು ಪರ್ಲ್ ತೊಗೊಂಡು ಅದಕ್ಕೆ ನೆಕ್ಸ್ಟ್ ಲೈನ್ ಪರ್ಲ್ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 2 mm ಬೀಡ್ ಸ್ಟಿಚ್ ಮಾಡ್ಕೊತಿದ್ದೀನಿ. ಈ ಥರ ಸ್ಟಿಕ್ ಮಾಡಿಕೊಂಡ್ರೆ ನಮ್ಮದು ಪಿಕಾಕ್ದು ಲುಕ್ ಈ ಥರ ಕಾಣಿಸುತ್ತೆ. ಪಿಕಾಕ್ ಸುತ್ತ ನಾನು 4 mm ಬೀಡನ್ನ ಸಿಂಗಲ್ ಆಗಿ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಆಗಿ ಹಾಕೊಂಡ್ರೆ ನೀಟಾಗಿ ಕಾಣಿಸುತ್ತೆ. ಇದೇ ಗ್ರ್ಯಾಂಡ್ ಲುಕ್ ಕೊಡೋದು ನಮಗೆ. ನೋಡಿ ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಹಾಕ್ಬೋದು ಇದನ್ನ. ಲುಕ್ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ದೊಡ್ಡ ಬಾರ್ಡರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.